ನಮಸ್ತೆ ಮಕ್ಕಳೇ, ನಾವು ಇಂದು ನಮ್ಮ ಮೂರನೇ ಪಾಠ ಭಾಗವಾದ ಚಲನೆ ಮತ್ತು ಚಲನೆಯ ನಿಯಮ ಎಂಬ ಪಾಠಭಾಗದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ನೀವು ಕಳೆದ ಎರಡನೇ ಪಾಠದಲ್ಲಿ ಕಲ್ತಿದ್ದೀರಿ. ಚಲನೆಗೆ ಸಂಬಂಧಿಸಿದ 3 ಸಮೀಕರಣದ ಬಗ್ಗೆ ಕಲ್ತಿದ್ದೀರಿ. ಈ ಪಾಠ ಭಾಗದಲ್ಲಿ ನೀವು ಕಲಿಲಿಕ್ಕಿರುವಂಥದ್ದು ಚಲನೆಯಲ್ಲಿ ಜಡತ್ವ, ಅಲ್ಲಿ ನ್ಯೂಟನನ 1ನೇ ನಿಯಮ 2ನೇ ನಿಯಮಗಳೆಲ್ಲ ಬರ್ತದೆ. ಚಲನ ಅಂದರೆ ಏನು? ನೀವು 8ನೇ ಕ್ಲಾಸಿನಲ್ಲಿ ಕಲ್ತಿದ್ದೀರಿ. ಒಂದು ವಸ್ತುವಿಗೆ ಎಳೆಯುವುದು ಅಥವಾ ದೂಡುವುದು, ಆಗಲ್ಲಿ ಏನಾಗ್ತದೆ, ಒಂದು ವಸ್ತು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಾನಾಂತರಿಸಲ್ಪಡ್ತದಲ್ವಾ, ಆಗ ಅಲ್ಲಿ ಏನುಂಟಾಗ್ತದೆ, ಚಲನೆ ಉಂಟಾಗ್ತದೆ. ನಾವು ಈಗ ಅಸಮತೋಲನ ಬಲ ಅಂದರೆ ಏನು, ಅದರ ವಿಶೇಷತೆಗಳನ್ನು ನೋಡುವ. ಅಲ್ಲಿ ನೋಡಿ, ಒಂದು ಚಿತ್ರದಲ್ಲಿ, ಅಲ್ಲಿ 1ನೇ ಚಿತ್ರದಲ್ಲಿ ಇಬ್ಬರು ಮಕ್ಕಳು ಏನು ಮಾಡ್ತಾರೆ, ಒಂದು ಡೆಸ್ಕನ್ನು, ಬೆಂಚನ್ನು ಒಂದೇ ಬದಿಯಲ್ಲಿ ಇಬ್ಬರು ಮಕ್ಕಳು ಕೂಡ ಒಂದೇ ದಿಶೆಗೆ ದೂಡ್ತಾರೆ. ಆಗ ಅಲ್ಲಿ ಇಬ್ಬರು ಕೂಡ ಪ್ರಯೋಗಿಸುವಂತಹ ಬಲಗಳು ಏನಾಗಿದೆ, ಸಮಾನವಾಗಿದೆ. F1 ಕೂಡ 50 ನ್ಯೂಟನ್, F2 ಕೂಡ 50 ನ್ಯೂಟನ್ ಆಗಿದೆ. ಆಗ ಅಲ್ಲಿ ಬೆಂಚಿನ ಸ್ಥಾನ ಬದಲಾಯಿಸಲಿಕ್ಕೆ ಸಾಧ್ಯ ಉಂಟಾ? ಆ ಮೇಜಿನ ಸ್ಥಾನ ಬದಲಾಯಿಸ್ತದ? ಇಲ್ಲ. ಯಾಕಂದರೆ ಅವರು ಪ್ರಯೋಗಿಸಿದಂತಹ ಬಲವು ಒಂದೇ ದಿಶೆಗೆ ಆಗ್ತದೆ. ಆಗ ಅಲ್ಲಿ ಅವರ ಬೆಂಚಿನ ಸ್ಥಾನ ಕೂಡ ಏನಾಗ್ತದೆ, ಅಲ್ಲಿ ಬದಲಾಗ್ತದೆ, ಒಂದು ಕಡೆಯಿಂದ ಇನ್ನೊಂದೆಡೆಗೆ ಪ್ರಯೋಗಿಸಲ್ಪಡ್ತದೆ. ಆಗ ಅಲ್ಲಿ ಉಂಟಾದ ಒಟ್ಟು ಬಲ ಎಷ್ಟಾಗಿರಬಹುದು? 50 × 50 ಎಷ್ಟಾಗಿದೆ? 100 ನ್ಯೂಟನ್. ನೀವು ಬಲವನ್ನು ಯಾವ ಯೂನಿಟ್ನಲ್ಲಿ ಹೇಳ್ತೇವೆ? ನ್ಯೂಟನ್. ಅದು ನೀವು 2ನೇ ಪಾಠದಲ್ಲಿ ಕಲ್ತಿದ್ದೀರಿ. ಆಗ ಅಲ್ಲಿ ಉಂಟಾದಂತಹ ಒಟ್ಟು ಬಲ ಎಷ್ಟಾಗಿರ್ತದೆ? 100 ನ್ಯೂಟನ್ ಆಗಿರ್ತದೆ. ಅದೇ ಮತ್ತೊಂದಲ್ಲಿ ಇಬ್ಬರು ಕೂಡ ಮಾಡ್ತಾರೆ, ಒಂದು ಮೇಜನ್ನು ವಿರುದ್ಧ ದಿಶೆಯಲ್ಲಿ ಸಮಾನ ಬಲಗಳನ್ನು ಪ್ರಯೋಗಿಸ್ತಾರೆ. ಆಗ ಅಲ್ಲಿ ವಿರುದ್ಧ ದಿಶೆಯಲ್ಲಿ ಸಮಾನ ಬಲಗಳನ್ನು ಪ್ರಯೋಗಿಸಿದಾಗ ಆ ಮೇಜು ಅದರ ದಿಶೆಯನ್ನು ಬದಲಾಯಿಸ್ತದಾ? ಇಲ್ಲ, ಅದು ಇದ್ದಲ್ಲೇ ಇರ್ತದೆ. ಯಾಕಂದರೆ ಅವರಿಬ್ಬರು ಕೂಡ ಒಂದೇ ಬಲವನ್ನು ಪ್ರಯೋಗಿಸ್ತಾರೆ. ವಿರುದ್ಧ ದಿಶೆಯಲ್ಲಿ ಬಲವನ್ನು ಪ್ರಯೋಗಿಸುವ ಕಾರಣ ಅಲ್ಲಿ ಯಾವುದೇ ಸ್ಥಾನಾಂತರ ಉಂಟಾಗುವುದಿಲ್ಲ. ಆಗ ಅಲ್ಲಿ ಒಟ್ಟು ಬಲ ಎಷ್ಟಾಗಿರ್ತದೆ? 0 ಆಗಿರ್ತದೆ. ಅದೇ ರೀತಿಯಲ್ಲಿ ಮತ್ತಿನ ಚಿತ್ರದಲ್ಲಿ ಅಲ್ಲಿ ಮೇಜಿಗೆ ಇಬ್ಬರು ಕೂಡ ಬಲವನ್ನು ಪ್ರಯೋಗಿಸ್ತಾರೆ. ಅದರಲ್ಲಿ ಮೊದಲನೇ ವ್ಯಕ್ತಿ ಎಷ್ಟು ಬಲವನ್ನು ಪ್ರಯೋಗಿಸಿದ್ದಾನೆ? 80 ನ್ಯೂಟನ್ ಬಲವನ್ನು ಪ್ರಯೋಗಿಸಿದ್ದಾನೆ. ಅದೇ ರೀತಿಯಲ್ಲಿ 2ನೇ ವ್ಯಕ್ತಿಯಲ್ಲಿ 40 ನ್ಯೂಟನ್ ಬಲವನ್ನು ಪ್ರಯೋಗಿಸಿದ್ದಾನೆ. ಆಗ ಅಲ್ಲಿ ಇಬ್ಬರು ಕೂಡ ಪ್ರಯೋಗಿಸಿದಂತಹ ಬಲಗಳು ಏನಾಗಿದೆ? ಬೇರೆ ಬೇರೆ ಆಗಿರ್ತದೆ. ಆಗ ನಮಗೆ ಅಲ್ಲಿ ಉಂಟಾದ ಒಟ್ಟು ಬಲದ ಪರಿಣಾಮವಾಗಿ ಏನಾಗ್ತದೆ? ಆ ಮೇಜು ಸ್ಥಾನಾಂತರಿಸಲ್ಪಡ್ತದೆ. ಆಗ ಅಲ್ಲಿ ಉಂಟಾದ ಒಟ್ಟು ಬಲ ಎಷ್ಟಾಗಿರ್ತದೆ? 80 × 40. ಆಗ ನಮಗೆ ಎಷ್ಟು ಸಿಗ್ತದೆ? 40 ನ್ಯೂಟನ್ ಸಿಗ್ತದೆ. ಮತ್ತು ಅಲ್ಲಿ ಪಂಚಕುಸ್ತಿಯಲ್ಲಿ ಇಬ್ಬರು ಕೂಡ ಅಲ್ಲಿ ಒಂದೇ ಬಲವನ್ನು ಪ್ರಯೋಗಿಸ್ತಾರಲ್ವಾ, ಅಲ್ಲಿ ಅವರ ಕೈಗಳಲ್ಲಿ ಯಾವುದಾದ್ರೂ ಸ್ಥಾನ ಚೇಂಜ್ ಆಗಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅಲ್ಲೇ ಒಂದೇ ದಿಶೆಯಲ್ಲಿ ಇಬ್ಬರು ಕೂಡ ವಿರುದ್ಧ ದಿಶೆಯಲ್ಲಿ 120 ನ್ಯೂಟನ್ ಮತ್ತು 120 ನ್ಯೂಟನ್ ಬಲವನ್ನು ಪ್ರಯೋಗಿಸಿದಾಗ ಅಲ್ಲಿ ಅವರ ಕೈಯಲ್ಲಿ ಬದಲಾವಣೆ ಉಂಟಾಗುವುದಿಲ್ಲ, ಅಲ್ಲೇ ಇರ್ತದೆ. ಅದೇ ರೀತಿಯಲ್ಲಿ ಮತ್ತೆ ಚಿತ್ರದಲ್ಲಿ ನೋಡಿ, ಅಲ್ಲಿ ಏನು ಅಗ್ಗಜಗ್ಗಾಟ, ಇದು ಸಾಮಾನ್ಯವಾಗಿ ಒಂದು ಯಾವುದಾದ್ರೂ ಕಾಂಪಿಟೇಷನಲ್ಲಿ ಆಟ ಆಡುವಂಥ ಒಂದು ಆಟ. ಈ ಆಟದಲ್ಲಿ ನೋಡಿ 2 ಟೀಮುಗಳುಂಟು. ಅದರಲ್ಲಿ ಯಾವ ಟೀಮು ಹೆಚ್ಚು ಬಲವನ್ನು ಪ್ರಯೋಗಿಸಲ್ಪಡ್ತದೆ? ಮೊದಲನೇ ಟೀಮಿನವರು ಹೆಚ್ಚು ಬಲವನ್ನು ಪ್ರಯೋಗಿಸ್ತಾರೆ ಅಲ್ವಾ, ಎಷ್ಟು? 400 ನ್ಯೂಟನ್ ಬಲವನ್ನು ಪ್ರಯೋಗಿಸ್ತಾರೆ. ಆದರೆ 2ನೇ ಟೀಮಿನವರು 300 ನ್ಯೂಟನ್ ಬಲವನ್ನು ಪ್ರಯೋಗಿಸ್ತಾರೆ. ಆಗ ಅಲ್ಲಿ ಯಾವ ಟೀಮು ಗೆಲ್ಲಲಿಕ್ಕೆ ಸಾಧ್ಯ ಉಂಟು? ಮೊದಲನೇ 400 ನ್ಯೂಟನ್ ಬಲವನ್ನು ಪ್ರಯೋಗಿಸಿದ ಟೀಮು ಗೆಲ್ಲಬಹುದಲ್ವಾ. ಇಲ್ಲಿ ಉಂಟಾದ ಒಟ್ಟು ಬಲದ ಪರಿಣಾಮ ಎಷ್ಟಾಗಿರ್ತದೆ? 100 ನ್ಯೂಟನ್ ಆಗಿರ್ತದೆ. ಆಗ ನಿಮಗೆ ಇಲ್ಲಿ ಕಲ್ತಂಥದ್ದಂದರೆ ಒಂದೇ ದಿಶೆಯಲ್ಲಿ ಬಲವನ್ನು ಪ್ರಯೋಗಿಸಿದಾಗ ಏನಾಗ್ತದೆ? ಅಲ್ಲಿ ವಸ್ತುವಿನ ಸ್ಥಾನ ಬದಲಾಗ್ತದೆ. ಆಗ ನಮಗೆ ಅಲ್ಲಿ ಒಂದೇ ರೀತಿಯ ಬಲವನ್ನು ಇಬ್ಬರು ಕೂಡ ವಿರುದ್ಧ ದಿಶೆಗೆ ಪ್ರಯೋಗಿಸಿದರೆ ಏನಾಗ್ತದೆ? ಅಲ್ಲಿ ವಸ್ತುವಿನ ಸ್ಥಾನ ಬದಲಾವಣೆ ಉಂಟಾಗುವುದಿಲ್ಲ. ಪ್ರಯೋಗಿಸಿದ್ದು ಆಗ ಅಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದು. ಅಲ್ಲಿ ಒಟ್ಟು ಬಲದ ಪರಿಣಾಮ ಎಷ್ಟಾಗಿರ್ತದೆ? 0 ಆಗಿರ್ತದೆ. ಆ ಬಲವನ್ನೇ ನಾವು ಏನು ಅಂತ ಹೇಳ್ತೀವಿ? ಸಮತೋಲನ ಬಲ ಅಂತ ಹೇಳ್ತೇವೆ. ಈಗ ಬೇರೆ ಬೇರೆಯಾಗಿ ಅಲ್ಲಿ ಬಲ ಅಪ್ಲೈ ಆಗಿದ್ದರೆ ಅದನ್ನು ನಾವು ಏನು ಅಂತ ಹೇಳ್ತೇವೆ? ಅಸಮತೋಲನ ಬಲ ಅಂತ ಹೇಳ್ತೇವೆ. ಅಂದರೆ ಒಂದು ವಸ್ತುವಿನ ಮೇಲೆ ಅನುಭವವಾಗುವ ಒಟ್ಟು ಬಲ ಅಥವಾ ಫಲಿತ ಬಲ 0 ಆಗಿದ್ದರೆ ಅಲ್ಲಿ ಪ್ರಯೋಗಿಸಲ್ಪಡುವ ಬಲಗಳನ್ನು ನಾವು ಏನು ಅಂತ ಹೇಳ್ತೇವೆ? ಸಮತೋಲನ ಬಲ ಅಂತ ಹೇಳ್ತೇವೆ. ಈ ರೀತಿಯ ಬಲಗಳಿಗೆ ವಸ್ತು ಚಲನೆ ಉಂಟಾಗುವುದಿಲ್ಲ. ಯಾವ ಸ್ಥಿತಿಯಲ್ಲಿರ್ತದೆ? ನಿಶ್ಚಲ ಸ್ಥಿತಿಯಲ್ಲಿ
ಇರ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಯೋಗವನ್ನು ನೋಡಿ, ಅಲ್ಲಿ ಚಿತ್ರವನ್ನು ನೋಡಿ. ಆ ಚಿತ್ರದಲ್ಲಿ ಎರಡು ಕಡೆ ಕೂಡ ರಾಟೆಯನ್ನು ಜೋಡಿಸಲಾಗಿದೆ. ಆ ರಾಟೆಗೆ ಮಧ್ಯದಲ್ಲಿ ಒಂದು ಮರದ ತುಂಡನ್ನು ಇಟ್ಟಿದ್ದಾರೆ. ಆ ರಾಟೆಗೆ ಹಗ್ಗದ ಮೂಲಕ ಮರದ ತುಂಡಿಗೆ ಜೋಡಿಸಲಾಗಿದೆ. ಎರಡು ಕಡೆಗಳಲ್ಲಿ ಕೂಡ ತಟ್ಟೆಗಳನ್ನು ಇಡಲಾಗಿದೆ. ಆ ತಟ್ಟೆಗೆ ಏನು ನಾವು ಭಾರವನ್ನು ಹಾಕಿದಾಗ ಏನಾಗ್ತದೆ, ಅಲ್ಲಿ ತಟ್ಟೆ ಆ ಮರದ ತುಂಡು ಚಲಿಸ್ತದಲ್ವ. ಆಗ ಈ ಚಿತ್ರದಲ್ಲಿ ನೋಡುವಾಗ ನಮಗೆ ಎರಡು ತಟ್ಟೆಗಳಲ್ಲಿ ಏನು ಸಮಾನ ಬಲವನ್ನು ಪ್ರಯೋಗಿಸಿದ್ದಾರೆ. ಮೊದಲನೆಯದರಲ್ಲಿ 200 ಗ್ರಾಂ ಮತ್ತು ಅದೇ ರೀತಿಯಲ್ಲಿ ಎರಡನೆಯದರಲ್ಲಿ ಕೂಡ ಎಷ್ಟು 200 ಗ್ರಾಂ ಬಲವನ್ನು ಪ್ರಯೋಗಿಸಿದ್ದಾರೆ. ಆಗ ಅಲ್ಲಿ ಆ ಮರದ ತುಂಡಿನ ಸ್ಥಾನ ಬದಲಾವಣೆ ಆಗ್ತದಾ? ಇಲ್ಲ. ಆಗ ಇಲ್ಲಿ ನೋಡಿ, ನಾವು ಈ ರೀತಿಯಾಗಿ ಬಲವನ್ನು ಪ್ರಯೋಗಿಸಿದಾಗ ಇಲ್ಲಿ 300 ನ್ಯೂಟನ್ ಮತ್ತು ಈ ಕಡೆಯಲ್ಲಿ 200 ನ್ಯೂಟನ್ ಬಲವನ್ನು ಪ್ರಯೋಗಿಸಿದಾಗ ಇಲ್ಲಿ ಮರದ ತುಂಡು ಚಲಿಸಲಿಕ್ಕೆ ಸಾಧ್ಯ ಉಂಟಾ? ಉಂಟು. ಯಾಕಂದ್ರೆ ಇಲ್ಲಿ 300 ನ್ಯೂಟನ್ ಬಲ, ಆಗ ಏನೋ ಅಸಮತೋಲನ ಉಂಟಾಗ್ತದಲ್ಲ, ಇಲ್ಲಿ ಬಲಗಳಲ್ಲಿ ಅಸಮತೋಲನ ಉಂಟಾಗಿ ಈ ಮರದ ತುಂಡು ಈ ಕಡೆಗೆ ಚಲನೆಯಾಗಿ ಏನಾಗ್ತದೆ, ಬರ್ತದೆ, ಈ ಕಡೆಗೆ ಬರ್ತದೆ. ಅದೇ ರೀತಿಯಲ್ಲಿ ಇಲ್ಲಿ 200 ನ್ಯೂಟನ್ ಬಲವನ್ನು ಪ್ರಯೋಗಿಸಿದ ಕಾರಣ ಇಲ್ಲಿ ಕಡಿಮೆ ಬಲ ಉಂಟಾಗ್ತದೆ, ಇಲ್ಲಿ ಹೆಚ್ಚಿನ ಬಲ ಪ್ರಯೋಗ ಉಂಟಾಗ್ತದೆ. ಆಗ ಹೆಚ್ಚಿನ ಕಡೆ ಯಾವ ಕಡೆಗೆ ಬಲ ಪ್ರಯೋಗಿಸಲ್ಪಡ್ತದೋ ಆ ಕಡೆಗೆ ಈ ಮರದ ತುಂಡು ಚಲನೆ ಉಂಟಾಗ್ತದೆ. ಆಗ ಇಲ್ಲಿ ನೀವು 400 ನ್ಯೂಟನ್ ಬಲವನ್ನು ಪ್ರಯೋಗಿಸಿದ್ರೆಯಾ? 400 ನ್ಯೂಟನ್ ಬಲ ಪ್ರಯೋಗಿಸಿದ ಕೂಡಲೇ ಏನಾಗ್ತದೆ, ಇಲ್ಲಿ ಈ ಮರದ ತುಂಡು ವೇಗವಾಗಿ ಚಲಿಸ್ತದಲ್ವಾ. ಅಂದರೆ ಒಂದು ನಿಶ್ಚಲ ಸ್ಥಿತಿಯಲ್ಲಿ ಇರಬೇಕಾದ್ರೆ ಇಲ್ಲಿ ಎರಡದಿಕ್ಕೂ ಕೂಡ ಏನು 200 ಬಲವನ್ನು ಪ್ರಯೋಗಿಸಬೇಕು. ಇಲ್ಲಿ 200 ನ್ಯೂಟನ್, ಇಲ್ಲಿ ಕೂಡ 200 ನ್ಯೂಟನ್ ಬಲವನ್ನು ಪ್ರಯೋಗಿಸಿದರೆ ಈ ಮರದ ತುಂಡು ನಿಶ್ಚಲ ಸ್ಥಿತಿಯಲ್ಲಿ ಇರ್ತದೆ. ಈಗ ನಿಮಗೆ ಅಲ್ಲಿ 300 ನ್ಯೂಟನ್ ಬಲವನ್ನು ಪ್ರಯೋಗಿಸಿದಾಗ ಈ ಮರದ ತುಂಡು ಏನಾಗ್ತದೆ, ಚಲನದ ಸ್ಥಿತಿಯನ್ನು ಉಂಟಾಗ್ತದಲ್ವಾ. ಆಗ ಇಲ್ಲಿ ಅದೇ ರೀತಿಯಲ್ಲಿ 400 ನ್ಯೂಟನ್ ಒಮ್ಮೆಲೆ 400 ನ್ಯೂಟನ್ ಪ್ರಯೋಗಿಸಿದರೆ ಏನಾಗ್ತದೆ, ಈ ಮರದ ತುಂಡು ಎಡಭಾಗಕ್ಕೆ ಚಲಿಸ್ತದೆ, ನಿಶ್ಚಲ ಸ್ಥಿತಿಯಿಂದ ಚಲನೆಯ ಸ್ಥಿತಿಗೆ ಉಂಟಾಗ್ತದೆ. ಆಗ ನೀವಿಲ್ಲಿ ಪ್ರಯೋಗಿಸಿದಂತಹ ಬಲ ಏನಾಗಿರ್ತದೆ, ಅಸಮತೋಲನ ಬಲವಾಗಿರ್ತದೆ. ಸಮತೋಲನ ಬಲವಾಗಿದ್ರೆ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ಅಂದರೆ ಅಸಮತೋಲನ ಬಾಹ್ಯ ಬಲವನ್ನು ಪ್ರಯೋಗಿಸಿದಾಗ ಏನಾಗ್ತದೆ, ಒಂದು ನಿಶ್ಚಲ ಸ್ಥಿತಿಯಲ್ಲಿ ಇರುವ ವಸ್ತು ಚಲನೆಯ ಸ್ಥಿತಿಗೆ ಬದಲಾಗ್ತದೆ. ಅದೇ ರೀತಿಯಲ್ಲಿ ಅದು ವೇಗವನ್ನು ಹೆಚ್ಚಿಸ್ತದೆ. ಈಗ ನೀವು ಒಮ್ಮೆಲೆ 400 ನ್ಯೂಟನ್ ಹಾಕಿದ ಕೂಡಲೇ ಈ ಮರದ ತುಂಡು ಚಲನೆಯಾಗುವ ವೇಗವನ್ನು ಹೆಚ್ಚಿಸ್ತದಲ್ವಾ. ಹಾಗೆ ಅಂದರೆ ನಾವು ಅಸಮತೋಲನ ಬಾಹ್ಯ ಬಲವನ್ನು ಪ್ರಯೋಗಿಸಿದಾಗ ಏನಾಗ್ತದೆ, ಅಲ್ಲಿ ಮರದ ತುಂಡು ವೇಗವಾಗಿ ಚಲಿಸ್ತದೆ. ಅಂದರೆ ವಸ್ತುಗಳು ಚಲಿಸುವಂತೆ ಮಾಡಲು ಹಾಗೂ ಚಲಿಸುವ ವಸ್ತುಗಳನ್ನು ನಿಶ್ಚಲ ಸ್ಥಿತಿಯಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವಸ್ತುವು ಸರಳ ರೇಖೆಯಲ್ಲಿ ಚಲಿಸ್ತಿರುವಾಗ ಅದಕ್ಕೆ ನಾವು ಬಾಹ್ಯ ಬಲವನ್ನು ಪ್ರಯೋಗಿಸದೆ ನಮಗೆ ಆ ವಸ್ತುವನ್ನು ನಿಶ್ಚಲ ಸ್ಥಿತಿ ಮಾಡಲು ಸಾಧ್ಯ ಉಂಟಾ? ಇಲ್ಲ. ನಾವು ಬಾಹ್ಯ ಬಲವನ್ನು ಪ್ರಯೋಗಿಸಿದರೆ ಮಾತ್ರ ಆ ವಸ್ತು ನಿಶ್ಚಲ ಸ್ಥಿತಿಗೆ ಬರ್ತದೆ. ಅಂದರೆ ನೀವು ಒಂದು ಕಾರಿನ ಒಳಗಡೆ ಕೂತು ನೀವು ಕಾರನ್ನು ದೂಡಿದರೆ ಕಾರು ಚಲಿಸ್ತದಾ? ಇಲ್ಲ. ಕಾರಿನ ಹೊರಭಾಗದಿಂದ ನೀವು ಬಂದು ದೂಡಿದರೆ ಏನಾಗ್ತದೆ, ಮಾತ್ರ ಆ ಕಾರು ಚಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಲ್ಲಿ ನೀವು ಒಂದು ಕುರ್ಚಿಯಲ್ಲಿ ಕೂತ್ಕೊಂಡಿದ್ರೆ ನಿಮ್ಮ ಕಾಲನ್ನು ಕೆಳಗೆ ಇಡದೇ ಕುರ್ಚಿಯನ್ನು ಮೇಲೆತ್ತಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ನೀವು ಅಲ್ಲಿ ಏನೋ ನೆಲಕ್ಕೆ ಬಲವನ್ನು ಕಾಲಿನ ಮೂಲಕ ಬಲವನ್ನು ಪ್ರಯೋಗಿಸಿದರೆ ಮಾತ್ರವೇ ಏನು ನಿಮಗೆ ಕುರ್ಚಿಯನ್ನು ಮೇಲೆತ್ತಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಇಲ್ಲಿ ಏನು, ನಾವು ಬಾಹ್ಯ ಬಲ, ಒಂದು ವಸ್ತುವು ನಿಶ್ಚಲ ಸ್ಥಿತಿಯಲ್ಲಿ ಇರುವ ವಸ್ತುವನ್ನು ಚಲನೆಯ ಸ್ಥಿತಿಗೆ ತರಬೇಕಾದ್ರೆ ಏನು, ನೀವು ಬಾಹ್ಯ ಬಲವನ್ನು ಪ್ರಯೋಗಿಸಲ್ಪಡಬೇಕಾಗ್ತದೆ. ಅಂದರೆ ಅಲ್ಲಿ ಆಂತರಿಕ ಬಲದಲ್ಲಿ ಯಾವುದೇ ಆಂತರಿಕ ಬಲವನ್ನು ನೀವು ಪ್ರಯೋಗಿಸಿದರೆ ಅಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ಅಂದರೆ ನಮಗೆ ಗೆಲಿಲಿಯೋ ಎಂಬ ವಿಜ್ಞಾನಿಯು ಇದರ ಬಗ್ಗೆ, ಅಂದರೆ ಒಂದು ವಸ್ತು ಚಲನೆಯ ಸ್ಥಿತಿಯನ್ನುಂಟು ಮಾಡಲು ಆಂತರಿಕ ಬಾಹ್ಯ ಬಲ ಅಗತ್ಯವಾಗಿದೆ ಎಂಬುದನ್ನು ಗೆಲಿಲಿಯೋ ಎಂಬ ವಿಜ್ಞಾನಿಯು ಕಂಡುಹಿಡಿದನು. ಅವನ ಪ್ರಯೋಗದಲ್ಲಿ 2 ತಲಗಳು, ಅಂದರೆ ಇಲ್ಲಿ ಕ್ರಾಸ್ ಈ ಥರ ಸ್ಲೋಪ್ಗಳಿದೆ, ಇಲ್ಲಿ ಎರಡರ ಕೋಣ ಆ್ಯಂಗಲ್ ಕೋನ ಸಮಾನವಾಗಿರ್ತದೆ.
ಆಗ ನೀವು ಇಲ್ಲಿ ಒಂದು ಬಾಲನ್ನು ಕೆಳಗಡೆ ಬಿಡಬೇಕು. ಆಗ ಏನಾಗ್ತದೆ, ಇಲ್ಲಿಗೆ ಬಂದು ಸಡನ್ ಸ್ವಲ್ಪ ಮೇಲ್ಗಡೆ ಹೋಗ್ತದಲ್ವ, ಇಲ್ಲಿ ಬಾಲ್ ಸ್ವಲ್ಪ ಮೇಲ್ಗಡೆ ಹೋಗ್ತದೆ. ಅದೇ ರೀತಿಯಲ್ಲಿ ಇದರ ಸ್ಲೋಪನ್ನು ಅಂದರೆ ಇದನ್ನು ಕೋನ ಸ್ವಲ್ಪ ಚಿಕ್ಕದು ಮಾಡಬೇಕು. ಇದು ಇಳಿಜಾರು ತುಂಬ ಉಂಟಲ್ಲ, ಇದನ್ನು ಸ್ವಲ್ಪ ಇಳಿಜಾರಿನಾಗೆ ಮಾಡಬೇಕು. ಆಗ ಇಷ್ಟು ಕೋನದಲ್ಲಿರುವಾಗ ನೀವು ಒಂದು ಬಾಲನ್ನು ಇಲ್ಲಿಂದ ಬಿಟ್ಟ ಕೂಡಲೇ ಏನಾಗ್ತದೆ, ಅದು ಕೂಡ ಇಲ್ಲಿಂದ ಚಲನೆಗೆ ಬಂದು ಇಲ್ಲಿ ತನಕ ತಲುಪ್ತದಲ್ವ. ಅದೇ ರೀತಿಯಲ್ಲಿ ಪುನಃ ನೀವು ಕೋನಗಳನ್ನು ಕಡಿಮೆ ಮಾಡಿ ಈ ರೀತಿಯಾಗಿ ಇಲ್ಲಿ ಚಲಿಸಿದಾಗ ಪುನಃ ಸ್ವಲ್ಪ ದೂರಕ್ಕೆ ಹೋಗ್ತದೆ. ಕೊನೆಯದಾಗಿ 0 ಡಿಗ್ರಿಯಲ್ಲಿ ಈ ಆ್ಯಂಗಲಲ್ಲಿ ನೀವು ಈ ಬಾಲನ್ನು ಚಲಿಸುವಂತೆ ಮಾಡಿದಾಗ ಇಲ್ಲಿ ಏನಾಗ್ತದೆ, ಬಾಲ್ ಕಂಟಿನ್ಯೂಸ್ ಆಗಿ ಚಲಿಸ್ತದೆ. ಇಲ್ಲಿ ನಾವು ಬಾಹ್ಯ ಬಲವನ್ನು ಈ ಬಾಲಿನ ಮೇಲೆ ಪ್ರಯೋಗಿಸಿದ್ರೆ ಮಾತ್ರವೇ ಏನು ಅಲ್ಲಿ ನಿಶ್ಚಲ ಸ್ಥಿತಿಗೆ ಬಾಲ್ ಬರ್ತದೆ. ಅಂದರೆ ಗೆಲಿಲಿಯನೋ ತತ್ವದ ಪ್ರಕಾರ ಚಲಿಸುತ್ತಿರುವ ಒಂದು ವಸ್ತುವಿನ ಮೇಲೆ ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಏಕರೀತಿಯ ಚಲನೆಯಲ್ಲಿರುವ ಮುಂದುವರಿಸಲು ಅಸಮತೋಲನ ಬಾಹ್ಯ ಬಲ ಅಗತ್ಯವಿಲ್ಲ. ಅಂದರೆ ಒಂದು ವಸ್ತುವು ಸರಳ ರೇಖೆಯಲ್ಲಿ ಚಲಿಸ್ತಿರುವಾಗ ಅಲ್ಲಿ ನಮಗೆ ಬಾಹ್ಯ ಬಲವನ್ನು ಪ್ರಯೋಗಿಸುವ ಅಗತ್ಯ ಇಲ್ಲ ಅಂತ ಹೇಳ್ಬೋದು. ಇದರ ಬಗ್ಗೆ ನ್ಯೂಟನನ ನಿಯಮವನ್ನು ಹೇಳಿದರು. ನ್ಯೂಟನನ 1ನೇ ನಿಯಮದ ಪ್ರಕಾರ ಅಸಮತೋಲನ ಬಾಹ್ಯ ಬಲ ಪ್ರಯೋಗಿಸಲ್ಪಡುವವರೆಗೆ ಪ್ರತಿಯೊಂದು ವಸ್ತುವು ಅದರ ನಿಶ್ಚಲ ಸ್ಥಿತಿಯಲ್ಲಿ ಅಥವಾ ಸರಳ ರೇಖೆಯಲ್ಲಿ ಏಕರೀತಿಯಲ್ಲಿ ಚಲನೆಯಲ್ಲಿ ಮುಂದುವರಿಯುವುದು. ನೀವು ಅಸಮತೋಲನ ಬಾಹ್ಯ ಬಲವನ್ನು ಪ್ರಯೋಗಿಸಿದರೆ ಮಾತ್ರ ಅದು ಯಾವುದೋ ನಿಶ್ಚಲ ಸ್ಥಿತಿಗೆ ಬರ್ತದೆ. ಒಂದು ವಸ್ತುವು ಚಲಿಸುತ್ತಿರುವಾಗ ನಾವು ಬಾಹ್ಯ ಬಲ ಪ್ರಯೋಗವಾದರೆ ಮಾತ್ರ ಅಲ್ಲಿ ನಿಶ್ಚಲ ಸ್ಥಿತಿಗೆ ಬರ್ತದೆ, ಇಲ್ಲದ್ರೆ ಅದು ಚಲನೆಯನ್ನು ಮುಂದುವರಿಸುತ್ತದೆ. ಇದರ ಬಗ್ಗೆ ನ್ಯೂಟನನ 1ನೇ ನಿಯಮದ ಪ್ರಕಾರ ಅಸಮತೋಲನ ಬಾಹ್ಯ ಬಲ ಪ್ರಯೋಗಿಸಲ್ಪಡುವವರೆಗೆ ಪ್ರತಿಯೊಂದು ವಸ್ತುವು ಅದರ ನಿಶ್ಚಲ ಸ್ಥಿತಿಯಲ್ಲಿ ಅಥವಾ ಸರಳ ರೇಖೆಯಲ್ಲಿ ಏಕರೀತಿ ಚಲನೆಯಲ್ಲಿ ಮುಂದುವರಿಯುವುದು. ಅದಕ್ಕೆ ನಾವು ಹೇಳ್ಬೋದು, ನ್ಯೂಟನನ ಚಲನೆಯ ನಿಶ್ಚಲ ಸ್ಥಿತಿ ಮತ್ತು ಚಲನೆಯ ಸ್ಥಿತಿಯನ್ನು ವಿವರಿಸ್ತದೆ ನ್ಯೂಟನನ ನಿಯಮ. ನಿಶ್ಚಲ ಸ್ಥಿತಿ ಮತ್ತು ಚಲನೆಯ ಸ್ಥಿತಿಯನ್ನು ವಿವರಿಸುವುದಕ್ಕೆ ನಮಗೆ ಉದಾಹರಣೆಗಳನ್ನು ಹೇಳ್ಬೋದು. ಆಗ ಅಲ್ಲಿ ಒಂದು ಚಿತ್ರವನ್ನು ನೋಡಿ, ಅಲ್ಲಿ ಒಂದು ಪೇಪರಿನ ಮೇಲೆ ನೀರನ್ನು ತುಂಬಿಸಿದ ಬಾಟಲನ್ನು ಇಡಲಾಗಿದೆ. ನೀವು ಅದು ಯಾವುದು ಸ್ಮೂತ್ ಸರ್ಫೇಸ್, ಅಲ್ಲಿ ಯಾವುದು ದೊರಗಾದ ಮೇಲ್ಮೈ ಅಲ್ಲ, ನಯವಾದ ಮೇಲ್ಮೈ. ಅಲ್ಲಿ ನೀವು ಒಂದು ಬಾಟ್ಲನ್ನು ಇಟ್ಟು ಅದರ ಕೆಳಗಡೆ ಪೇಪರನ್ನಿಟ್ಟು ಪೇಪರನ್ನು ಎಲ್ದ ಕೂಡಲೇ ಏನಾಗ್ತದೆ, ಆ ಬಾಟಲ್ ಕೆಳಗಡೆ ಬೀಳ್ತದಲ್ವಾ. ಅದು ಯಾಕಾಗಿ ಕೆಳಗಡೆ ಬೀಳ್ತದೆ ಅಲ್ಲಿ ಅಂದರೆ, ಅದು ಮೊದಲನೆಯದಾಗಿ ಏನು ನಿಶ್ಚಲ ಸ್ಥಿತಿಯಲ್ಲಿರ್ತದೆ. ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವು ಚಲನೆ ಉಂಟಾದಾಗ ಏನಾಗ್ತದೆ, ಅದು ಕೆಳಗಡೆಗೆ ಬೀಳ್ತದೆ. ಆ ಬಾಟ್ಲಿನ ಮೇಲ್ಭಾಗ ಯಾವ ಸ್ಥಿತಿಯಲ್ಲಿದೆ, ನಿಶ್ಚಲ ಸ್ಥಿತಿಯಲ್ಲಿದೆ. ಅದೇ ಕೆಳಭಾಗ ಚಲನೆಯ ಸ್ಥಿತಿಯನ್ನು ಮುಂದುವರಿಸ್ತದೆ. ಆಗ ಇದನ್ನು ನಾವು ಏನದು ಚಲನೆಯ ಜಡತ್ವ ಅಂತ ಹೇಳ್ತೀವಿ. ಅಂದರೆ ಆ ಬಾಟ್ಲ್ ಕೆಳಗಡೆ ಬೀಳುವಾಗ ಅಲ್ಲಿ ಮೇಲ್ಭಾಗ ನಿಶ್ಚಲ ಸ್ಥಿತಿಯಲ್ಲಿರಲಿಕ್ಕೆ ಇರ್ತದೆ, ಅದೇ ರೀತಿಯಲ್ಲಿ ಕೆಳಭಾಗ ಚಲನೆಯ ಸ್ಥಿತಿಯಲ್ಲಿ ಇರ್ತದೆ. ಅದನ್ನೇ ನಾವು ಏನು ಅಂತ ಹೇಳ್ತೇವೆ, ಚಲನೆಯ ಜಡತ್ವ. ಉದಾಹರಣೆಗೆ ನಾವು ಬಸ್ಸಲ್ಲಿ ಕೂತಿರುವ ಒಬ್ಬ ವ್ಯಕ್ತಿ ಸಡನ್ನಾಗಿ ಬಸ್ ಸ್ಟಾರ್ಟ್ ಆದರೆ ಚಲನೆಯ ಸ್ಥಿತಿಗೆ ಬಂದರೆ ಏನಾಗ್ತದೆ, ಬಸ್ಸಿನ ಒಳಗಡೆ ಕುಳಿತಿರುವಂತಹ ವ್ಯಕ್ತಿ ಏನಾಗ್ತಾನೆ, ಹಿಂದುಗಡೆ ಬಾಗ್ತಾನೆ. ಯಾಕಾಗಿರ್ಬೋದು, ಅದು ಅಲ್ಲಿ ಕಾರಣ ಏನಾಗಿದೆ, ಚಲನೆಯ ಜಡತ್ವ. ಅಂದರೆ ಅಲ್ಲಿ ಬಸ್ಸು ಚಲಿಸಲು ಪ್ರಾರಂಭಿಸಿದಾಗ ವ್ಯಕ್ತಿಯು ಹಿಂಭಾಗಕ್ಕೆ ಬೀಳ್ತಾನೆ. ಅದೇ ರೀತಿಯಲ್ಲಿ ನಿಶ್ಚಲ ಜಡತ್ವ ಕೂಡ ಇದೆ. ನಿಶ್ಚಲ ಜಡತ್ವಕ್ಕೆ ಪ್ರಯೋಗ ಅಲ್ಲಿ ನೋಡಿ, ಒಂದು ಬಾಟಲನ್ನು ನಯವಾದ ದೊರಗಾದ ಮೇಲ್ಮೈಯಲ್ಲಿ ಇರಿಸಿದ ಪೇಪರಿನ ಮೇಲೆ ನೀರು ತುಂಬಿಸಿದ ಬಾಟ್ಲನ್ನು ಪೇಪರಿನ ಮೇಲ್ಮೈಯಲ್ಲಿ ದೊರಗಾದ ಮೇಲ್ಮೈಯಲ್ಲಿ ಇರಿಸಿದಾಗ, ದೊರಗಾಗಿರುವಾಗ ಏನು ಬಾಟಲ್ ಚಲಿಸ್ತಾ ಇರ್ತದಲ್ವ, ಅಲ್ಲಿ ಏನಾಗಿರ್ತದೆ, ಮೊದಲಿಗೆ ಚಲನೆಯ ಸ್ಥಿತಿಯಲ್ಲಿ ಇರ್ತದೆ. ನೀವು ಕೂಡಲೇ ಆ ಪೇಪರನ್ನು ಎಳೆದ ಕೂಡಲೇ ಆ ಬಾಟಲ್ ನಿಶ್ಚಲ ಸ್ಥಿತಿಗೆ ಬರಲಿಕ್ಕೆ ಟ್ರೈ ಮಾಡ್ತದೆ. ಆಗ ಅದನ್ನು ನಾವು ಏನು ಅಂತ ಹೇಳ್ಬೋದು, ನಿಶ್ಚಲ ಜಡತ್ವ ಅಂತ ಹೇಳ್ಬೋದು. ನಿಶ್ಚಲ ಜಡತ್ವ ಮತ್ತು ಚಲನೆಯ ಜಡತ್ವ, ಇದು ಚಲನೆಯ ಜಡತ್ವಕ್ಕೆ ಉದಾಹರಣೆ. ಅದೇ ರೀತಿಯಲ್ಲಿ ನಾವು ಬಸ್ಸಿನಲ್ಲಿ ಸಂಚರಿಸ್ತಿರುವಾಗ ಬಸ್ ಸಡನ್ ಬ್ರೇಕ್ ಹಾಕಿದ ಕೂಡಲೇ ಏನು, ವ್ಯಕ್ತಿಯು ಮುಂದಕ್ಕೆ ಬಾಗ್ತಾನೆ. ಯಾಕಾಗಿರ್ಬೋದು ವ್ಯಕ್ತಿ ಮುಂದಕ್ಕೆ ಬಾಗುವುದು, ಯಾಕಂದರೆ ಅಲ್ಲಿ ವ್ಯಕ್ತಿಯು ಚಲನೆಯ ಜಡತ್ವದ ಸ್ಥಿತಿಯಲ್ಲಿ ಇರ್ತಾನೆ. ವ್ಯಕ್ತಿಯು ಚಲನೆಯ ಜಡತ್ವದ ಸ್ಥಿತಿಯಲ್ಲಿರುವ ಕಾರಣ ವ್ಯಕ್ತಿಯು ಮುಂದಕ್ಕೆ ಬಾಗ್ತಾನೆ.
ಅರ್ಥ ಆಯ್ತಲ್ಲ. ಇಲ್ಲಿ ಚಲನೆಯ ಜಡತ್ವ ಮತ್ತು ನಿಶ್ಚಲ ಜಡತ್ವ. ನಿಶ್ಚಲ ಜಡತ್ವಕ್ಕೆ ನಾವು ಸಾಮಾನ್ಯವಾಗಿ ಒಂದು ಉದಾಹರಣೆ ಹೇಳ್ಬೋದು. ಅಂದರೆ ಒಂದು ನಿಶ್ಚಲ ಸ್ಥಿತಿಯಲ್ಲಿ ಇರುವ ಬಸ್ಸಿನ ಒಳಗಡೆ ಕೂತಿರುವ ವ್ಯಕ್ತಿ ಬಸ್ಸು ಚಲನೆಗೆ ಶುರು ಮಾಡಿದಾಗ ಈ ವ್ಯಕ್ತಿ ಕೂಡಲೇ ಹಿಂಭಾಗಕ್ಕೆ ಚಲಿಸ್ತಾನೆ. ಅದು ಯಾವುದಕ್ಕೆ ಉದಾಹರಣೆಯಾಗಿದೆ? ನಿಶ್ಚಲ ಜಡತ್ವ. ಚಲನೆಯ ಜಡತ್ವ ಅಂದರೆ ಒಂದು ಬಸ್ಸು ಚಲಿಸುತ್ತಾ ಇರುವಾಗ ಅಲ್ಲಿ ಬ್ರೇಕ್ ಹಾಕಿದ ಕೂಡಲೇ ಏನಾಗ್ತದೆ, ವ್ಯಕ್ತಿ ಹಿಂಭಾಗಕ್ಕೆ ಬರ್ತಾನೆ. ಅದು ಯಾಕಾಗಿರ್ಬೋದು ಹಿಂಭಾಗಕ್ಕೆ ಬರುವುದು? ಅಲ್ಲಿ ಚಲನೆಯ ಜಡತ್ವ ಪರಿಣಾಮ ಆಗಿರ್ತದೆ. ಇನ್ನು ನೋಡಿ ಉದಾಹರಣೆ, ಅಲ್ಲಿ ಒಂದು ಕ್ಯಾರಮ್ ಬೋರ್ಡಿನಲ್ಲಿ ನಾವು ಕೆಳಗಿನ ಕಾಯಿನ್ಗೆ ಬಲ ಪ್ರಯೋಗಿಸಿದಾಗ ಅಲ್ಲಿ ಕಾಯಿನನ್ನು ಯಾವಾಗಲೂ ಮಧ್ಯಭಾಗದಲ್ಲಿ ಇರ್ತೇವಲ್ವಾ, ಕೆಳಭಾಗಕ್ಕೆ ನೀವು ಬಲವನ್ನು ಕೆಳಭಾಗದ ಕಾಯಿನ್ಗೆ ಸ್ಟ್ರೈಕರನ್ನು ಉಪಯೋಗಿಸಿ ಬಲವನ್ನು ಹಾಕಿದಾಗ ಏನಾಗ್ತದೆ, ಅಲ್ಲಿ ಆ ಕೆಳಭಾಗದ ಕಾಯಿನ್ ಮಾತ್ರ ಚಲಿಸ್ತದೆ, ಬಾಕಿದ್ದ ಕಾಯಿನ್ಗಳ ಅಲ್ಲೇ ಕೆಳಗಡೆ ಬೀಳ್ತದೆ. ಅದು ಯಾಕಾಗಿರ್ಬೋದು? ಅದು ನಿಶ್ಚಲ ಜಡತ್ವದ ಸ್ಥಿತಿಯಲ್ಲಿರುವ ಕಾರಣ ಹಾಗೆ ಕೆಳಗಡೆ ಅಲ್ಲೇ ಬೀಳ್ತದೆ. ನಮಗೆ ಇನ್ನು ಚಲನೆಯ ಜಡತ್ವ ಮತ್ತು ನಿಶ್ಚಲ ಜಡತ್ವಕ್ಕೆ ಉದಾಹರಣೆಗಳನ್ನು ನೋಡುವ. ನಿಶ್ಚಲ ಜಡತ್ವಕ್ಕೆ ಉದಾಹರಣೆ, ಒಂದು ಮರದಲ್ಲಿ ಮಾವುಗಳಿರುವ ಮರವನ್ನು ನೀವು ಮರದ ಗೆಲ್ಲನ್ನು ನೀವು ಅಲ್ಲಾಡಿಸಿದಾಗ ಏನಾಗ್ತದೆ, ಅಲ್ಲಿ ಮಾವು ಕೆಳಗಡೆ ಬೀಳ್ತದೆ. ಅದು ಯಾವುದಕ್ಕೆ ಉದಾಹರಣೆಯಾಗಿದೆ? ನಿಶ್ಚಲ ಜಡತ್ವಕ್ಕೆ. ಅದೇ ರೀತಿಯಲ್ಲಿ ಒಂದು ನಿಶ್ಚಲ ಸ್ಥಿತಿಯಲ್ಲಿರುವ ಒಳಗೆ ಕೂತಿರುವ ವ್ಯಕ್ತಿ ಬಸ್ಸು ಚಲನೆಗೆ ಶುರು ಮಾಡಿದಾಗ ಏನು ಮಾಡ್ತಾನೆ, ಕೂಡಲೇ ಹಿಂಭಾಗಕ್ಕೆ ಬಾಗ್ತಾನೆ. ಯಾಕಂದರೆ ಅಲ್ಲಿ ನಿಶ್ಚಲ ಜಡತ್ವವಿದ್ದ ಕಾರಣ. ಇನ್ನು ನೀವು ಚಲನೆಯ ಜಡತ್ವಕ್ಕೆ ಉದಾಹರಣೆಗಳನ್ನು ನೋಡುವ. ಸ್ಪೋರ್ಟ್ಸಲ್ಲಿ ಅಥ್ಲೆಟಿಕ್ಸ್ನವರು ಓಡುವಾಗ ಅವರ ಬಿಂದುವನ್ನು, ರನ್ನಿಂಗ್ ರೇಸಲ್ಲಿ ಕೊನೆಯ ಬಿಂದುವನ್ನು ಅವರು ರೀಚ್ ಆದರೂ ಕೂಡ, ಅವರು ತಲುಪಿದರೂ ಕೂಡ ಏನೋ ಅದಕ್ಕಿಂತ ಮುಂದೆ ಕೂಡ ಓಡ್ತಾ ಇರ್ತಾರೆ. ಯಾಕಂದರೆ ಅಲ್ಲಿ ಏನು ಉಂಟಾಗ್ತದೆ, ಚಲನೆಯ ಜಡತ್ವವಿದ್ದ ಕಾರಣ ಏನು, ಅವರು ಪುನಃ ಓಡ್ತಾ ಇರ್ತಾರೆ ಮತ್ತು ಕೊನೆಯದಾಗಿ ಅವರು ಅಲ್ಲಿ ನಿಲ್ಲಿಸ್ತಾರಲ್ವ. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ, ಚಲಿಸುತ್ತಿರುವ ಬಸ್ಸು ಸಡನ್ ಬ್ರೇಕ್ ಹಾಕಿದ ಕೂಡಲೇ ಏನಾಗ್ತದೆ, ವ್ಯಕ್ತಿಯು ಮುಂಭಾಗಕ್ಕೆ ಬಾಗ್ತಾನೆ. ಅದು ಕೂಡ ಯಾವುದಕ್ಕೆ ಉದಾಹರಣೆಯಾಗಿದೆ? ಚಲನೆಯ ಜಡತ್ವಕ್ಕೆ ಉದಾಹರಣೆಯಾಗಿದೆ. ಇನ್ನು ನಾವು ನೋಡಲಿಕ್ಕಿರೋದು ದ್ರವ್ಯರಾಶಿ ಮತ್ತು ಜಡತ್ವ. ದ್ರವ್ಯರಾಶಿ ಮತ್ತು ಜಡತ್ವ, ಅದಕ್ಕೆ ನಾವೊಂದು ಬ್ಯಾರಲಲ್ಲಿ ಟಾರನ್ನು ತುಂಬಿಸಿರಬೇಕು. ಒಂದು ಬ್ಯಾರಲಲ್ಲಿ ಫುಲ್ಲು ಟಾರ್, ಅದೇ ರೀತಿಯಲ್ಲಿ ಒಂದು ಖಾಲಿ ಬ್ಯಾರಲ್, ಅದರಲ್ಲಿ ಏನನ್ನು ತುಂಬಿಸಿರೋದು ಬ್ಯಾರಲ್. ಆಗ ನೀವು ಯಾವುದಕ್ಕೆ ಹೆಚ್ಚಿನ ಬಲವನ್ನು ಪ್ರಯೋಗಿಸಬೇಕಾಗ್ತದೆ? ಯಾವುದಕ್ಕೆ ಟಾರ್ ತುಂಬಿಸಿರ್ತೀರೋ ಆ ಬ್ಯಾರಲ್ಗೆ ನೀವು ಹೆಚ್ಚು ಬಲವನ್ನು ಪ್ರಯೋಗಿಸಬೇಕಾಗ್ತದೆ. ಅದು ಚಲನೆಗೆ ಬರಬೇಕಿದ್ರೆ, ಅದು ಅದರ ಸ್ಥಾನವನ್ನು ಬದಲಾಯಿಸಬೇಕಿದ್ರೆ ಏನು, ಟಾರ್ ತುಂಬಿಸಿದಂತಹ ಬ್ಯಾರಲ್ಗೆ ನೀವು ಹೆಚ್ಚಿನ ಬಲವನ್ನು ಪ್ರಯೋಗಿಸಬೇಕಾಗ್ತದೆ. ಅದೇ ರೀತಿಯಲ್ಲಿ ಟಾರ್ ತುಂಬಿಸಿದಂತಹ ಎಂಟಿ, ಅದರಲ್ಲಿ ಏನಿಲ್ಲ ಅದಕ್ಕೆ ನೀವು ಬಲವನ್ನು ಸ್ವಲ್ಪ ಬಲವನ್ನು ಬೇಕಾಗಿ ಬರ್ತದೆ. ಅಂದರೆ ಇಲ್ಲಿ ಜಡತ್ವ ಮತ್ತು ದ್ರವ್ಯರಾಶಿ. ಜಡತ್ವ ಹೆಚ್ಚಿದಂತೆ ಏನಾಗ್ತದೆ, ದ್ರವ್ಯರಾಶಿ ಹೆಚ್ಚಿದಂತೆ ಕೂಡ ಜಡತ್ವ ಕೂಡ ಹೆಚ್ಚುತ್ತಾ ಹೋಗ್ತದೆ. ಉದಾಹರಣೆಗೆ ಟೆನ್ನಿಸ್ ಬಾಲ್ 50 ಗ್ರಾಮಿನ ಒಂದು ಟೆನ್ನಿಸ್ ಬಾಲ್ ಮತ್ತು 100 ಗ್ರಾಮಿನ ಒಂದು ಕ್ರಿಕೆಟ್ ಬಾಲ್, ನೀವು ಅದು ಒಂದೇ ದೂರವನ್ನು ಚಲಿಸಬೇಕಾಗ್ತದೆ. ಆಗ ನೀವು ಹೆಚ್ಚಿನ ಬಲವನ್ನು ಯಾವುದಕ್ಕೆ ಪ್ರಯೋಗಿಸಬೇಕಾಗ್ತದೆ? ಕ್ರಿಕೆಟ್ ಬಾಲಿಗಲ್ವಾ? ಯಾಕಂದರೆ ಅದು ಹೆಚ್ಚು ಭಾರ ಇದೆ, ಅದಕ್ಕೆ ಹೆಚ್ಚಿನ ಬಲವನ್ನು ಪ್ರಯೋಗಿಸಿದರೆ ಮಾತ್ರ ಏನು ಅದು ಅದರ ಸ್ಥಾನವನ್ನು ಅಲ್ಲಿ ಬದಲಾಯಿಸ್ತದೆ. ಇನ್ನು ನಾವು ನೋಡಲಿಕ್ಕಿರೋದು ಮೊಮೆಂಟಮ್. 2 ಬಾಲ್, ಅಲ್ಲಿ ನೋಡಿ ಚಿತ್ರವನ್ನು, ಇಲ್ಲಿ ನೋಡಿ ಈ ಥರವಾಗಿ ಒಂದು ಬಾಲಿನಲ್ಲಿ ಇದರಲ್ಲಿ ಒಂದು ಟ್ರೇಯಲ್ಲಿ ಹೊಯ್ಗೆಯನ್ನು ತುಂಬಿಸಿರ್ಬೇಕು. ಅದನ್ನು ನಯವಾದ ಮೇಲ್ಮೈ ಥರ ನೀವು ಮಾಡಬೇಕು. ಅದೇ ರೀತಿಯಲ್ಲಿ ಒಂದು ಬಾಲಲ್ಲಿ ನೀವೇನೋ ಏನಿಲ್ಲ, ಐಸ್ ಕ್ರೀಮ್ ಬಾಲ್ ಸಿಗ್ತದಲ್ವ, ಅಂತಹ ಬಾಲಲ್ಲಿ ಏನು ಖಾಲಿ ಬಾಲ್ ಮಾತ್ರ. ಅದೇ ರೀತಿಯಲ್ಲಿ ಇನ್ನೊಂದು ಬಾಲಿನಲ್ಲಿ ನೀವು ಏನು ತುಂಬಿಸಬೇಕು, ಹೊಯ್ಗೆಯನ್ನು ತುಂಬಿಸಬೇಕು. ಅದನ್ನು ಒಂದು ನಿರ್ದಿಷ್ಟ ಎತ್ತರದಿಂದ ಕೆಳಗಡೆ ಹಾಕಬೇಕು. ಎರಡನ್ನು ಕೂಡ ಒಂದೇ ಎತ್ತರದಿಂದ ಕೆಳಗಡೆ ಹಾಕಿದ ಕೂಡಲೇ ಏನಾಗ್ತದೆ, ಇಲ್ಲಿ ಹೊಂಡ ಉಂಟಾಗ್ತದಲ್ವ. ಆಗ ಯಾವುದು ಬಾಲಿನಲ್ಲಿ ಹೆಚ್ಚಿನ ಹೊಂಡ ಉಂಟಾಗ್ಬೋದು? ಈ ಬಾಲನ್ನು B1 ಮತ್ತು ಈ ಬಾಲನ್ನು B2 ಅಂತ ನಾವು ತೆಗೆದುಕೊಳ್ಳುವ. ಆಗ B2 ಎಂಬ ಬಾಲನ್ನು ಹಾಕಿದ ಜಾಗದಲ್ಲಿ ಏನು ಅಲ್ಲಿ ಹೆಚ್ಚಿನ
ಹೊಂಡ ಉಂಟಾಗ್ತದೆ. ಕಾರಣವೇನಾಗಿರ್ಬೋದು? B2 ಎಂಬ ಬಾಲಿನ ದ್ರವ್ಯರಾಶಿ ಕೂಡ ಹೆಚ್ಚಲ್ವಾ? ದ್ರವ್ಯರಾಶಿ ಕೂಡ ಹೆಚ್ಚಿದಂತೆ ಏನಾಗ್ತದೆ? ಇಲ್ಲಿ ಹೆಚ್ಚಿನ ಹೊಂಡ ಉಂಟಾಗ್ತದೆ. ಅದೇ ರೀತಿಯಲ್ಲಿ ನೀವು ಸ್ವಲ್ಪ ಮೇಲೆಯಿಂದ ಹಾಕಬೇಕು. ಸ್ವಲ್ಪ ಮೇಲ್ಗಡೆಯಿಂದ ಹಾಕಿದ ಕೂಡಲೇ ಅಲ್ಲಿ ಏನು ಹೆಚ್ಚಾಗ್ತದೆ? ವೇಗ ಕೂಡ ಹೆಚ್ಚಾಗ್ತದಲ್ವಾ? ಆಗ ಇಲ್ಲಿ ಹೆಚ್ಚಿನ ಹೊಂಡ B2 ಎಂಬ ಬಾಲ್ ಹಾಕಿದ ಜಾಗದಲ್ಲಿ ಹೆಚ್ಚಿನ ಹೊಂಡ ಉಂಟಾಗಲಿಕ್ಕೆ ಸಾಧ್ಯ ಉಂಟು. ಅಂದರೆ ಮೊಮೆಂಟಮ್ ಅಂದರೆ ಒಂದು ವಸ್ತುವಿನಲ್ಲಿ ಚಲನೆಗೆ ಸಂಬಂಧಿಸಿದ ಒಂದು ವಿಶೇಷತೆಯನ್ನೇ ನಾವು ಏನಂತ ಹೇಳ್ಬೋದು? ಮೊಮೆಂಟಮ್ ಅಂತ ಹೇಳ್ತೀವಿ. ಮೊಮೆಂಟಮನ್ನು ನಾವು ಯಾವ ರೀತಿಯಲ್ಲಿ ಕಂಡುಹಿಡಿತೇವೆ ಅಂದರೆ ವಸ್ತುವಿನ ಭಾರ ಗುಣಿಸು ವೇಗ, ವಸ್ತುವಿನ ಭಾರ ಗುಣಿಸು ದ್ರವ್ಯರಾಶಿ ಗುಣಿಸು ವೇಗ. ಮೊಮೆಂಟಮ್ ಸಮ ದ್ರವ್ಯರಾಶಿ ಗುಣಿಸು ವೇಗ. ಈ ರೀತಿಯಾಗಿ ನಾವು ಮೊಮೆಂಟಮನ್ನು ಕಂಡುಹಿಡಿಬೋದು. ಇನ್ನು ದ್ರವ್ಯರಾಶಿಯ ಯೂನಿಟ್ ಯಾವುದು ಅಂತ ಇದರ ಯೂನಿಟ್ ನಮಗೆ ಬೇಕು. ದ್ರವ್ಯರಾಶಿಯ ಯೂನಿಟ್ ನೀವು ಕಲ್ತಿದ್ದೀರಿ, ಯಾವುದಾಗಿದೆ? kg ಅಲ್ವಾ? ದ್ರವ್ಯರಾಶಿಯ ಯೂನಿಟ್ kg ಗುಣಿಸು ವೇಗದ ಯೂನಿಟ್ ಯಾವುದು? ವೇಗದ ಯೂನಿಟ್ ಮೀಟರ್ ಪರ್ ಸೆಕೆಂಡ್. ಆಗ kg ಗುಣಿಸು ಮೀಟರ್ ಪರ್ ಸೆಕೆಂಡ್ ನಿಮಗೆ ಮೊಮೆಂಟಮ್ನ ಯೂನಿಟ್ ಯಾವುದಾಗಿರ್ತದೆ? kg ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ. ಮೊಮೆಂಟಮ್ನ ಯೂನಿಟ್ ಯಾವುದಾಗಿರ್ತದೆ? kg ಮೀಟರ್ ಪರ್ ಸೆಕೆಂಡ್. ನಮಗೆ ಇದಕ್ಕೆ ಸಂಬಂಧಿಸಿದ ಒಂದು ಲೆಕ್ಕವನ್ನು ನೋಡುವ. ಅಲ್ಲಿ ನೋಡಿ, 1000 kg ದ್ರವ್ಯರಾಶಿ ಇರುವ ಒಂದು ಕಾರು 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಸಂಚರಿಸುವುದು. ಬ್ರೇಕ್ ಹಾಕಿದಾಗ 5 ಸೆಕೆಂಡಿನಲ್ಲಿ ಅದು ಏನಾಗ್ತದೆ? ನಿಶ್ಚಲವಾಯಿತು. ಆದರೆ ಕಾರಿನ ಆರಂಭದ ಮೊಮೆಂಟಮ್ ಎಷ್ಟು, ಅಂತ್ಯದ ಮೊಮೆಂಟಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಆಗ ಅಲ್ಲಿ ದ್ರವ್ಯರಾಶಿ ಎಷ್ಟು ಕೊಟ್ಟಿದ್ದಾರೆ? ದ್ರವ್ಯರಾಶಿ ಸಮ 1000 kg ಅಲ್ವಾ? 1000 kg. ಮತ್ತು ಆರಂಭದ ವೇಗ ಎಷ್ಟು ಕೊಟ್ಟದ್ದು ನಿಮಗೆ? v ಸಮ ಎಷ್ಟು ಕೊಟ್ಟಿದ್ದಾರೆ? 10 ಮೀಟರ್ ಪರ್ ಆರಂಭದ ವೇಗ u ಸಮ 10 ಮೀಟರ್ ಪರ್. ಮೊಮೆಂಟಮ್ ಮತ್ತು ಅಂತ್ಯದ ಮೊಮೆಂಟಮನ್ನು ಕಂಡುಹಿಡಿಬೇಕು. ಆಗ ಅಂತ್ಯದ್ದು 0. ಆಗ ನೀವು ಯಾವ ನಮಗೆ ಮೊಮೆಂಟಮ್ಗೆ ಕಂಡುಹಿಡಿಬೇಕಾದ್ರೆ ಏನಂತ ಹೇಳಿದ್ದೇನೆ? ಮೊಮೆಂಟಮ್ ಸಮ ದ್ರವ್ಯರಾಶಿ ಗುಣಿಸು ವೇಗ ಅಲ್ವಾ? ಆಗ ನಿಮಗೆ ಆರಂಭದ ಮೊಮೆಂಟಮನ್ನು ಕಂಡುಹಿಡಿಬೇಕಿದ್ರೆ ಆರಂಭದ ಮೊಮೆಂಟಮ್ ಸಮ ಏನು? 1000 ಗುಣಿಸು ದ್ರವ್ಯರಾಶಿ ಗುಣಿಸು ಆರಂಭದ ವೇಗ u ಅಂತ ಮಾಡ್ಬೋದು. ಆಗ 1000 ಗುಣಿಸು 10 ನಿಮಗೆ ಎಷ್ಟು ಬರ್ತದೆ? 10,000 kg ಮೀಟರ್ ಪರ್ ಸೆಕೆಂಡ್ ಅಲ್ವಾ? ಇಲ್ಲಿ ನಿಮಗೆ ಎಷ್ಟು ಉತ್ತರ ಬರ್ತದೆ? 10,000 kg ಮೀಟರ್ ಪರ್ ಸೆಕೆಂಡ್ ಬರ್ತದೆ. ಅದೇ ರೀತಿಯಲ್ಲಿ ನಿಮಗೆ ಅಂತ್ಯದ ಮೊಮೆಂಟಮ್ ಬೇಕು. ಅಂತ್ಯದ ಮೊಮೆಂಟಮನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು? ಅಂತ್ಯದ ಮೊಮೆಂಟಮ್ ಸಮ ದ್ರವ್ಯರಾಶಿ ಗುಣಿಸು ಅಂತ್ಯದ ವೇಗ. ಅಂತ್ಯದ ವೇಗ 0 ಅಲ್ವಾ? ಆಗ 1000 ಗುಣಿಸು 0 ನಿಮಗೆ ಎಷ್ಟು ಬರ್ತದೆ? 0 kg ಮೀಟರ್ ಪರ್ ಸೆಕೆಂಡ್ ಬರ್ತದೆ. ಇಲ್ಲಿ ಆರಂಭದ್ದು 10,000 ಸಿಕ್ಕಿತು. ಅದೇ ರೀತಿಯಲ್ಲಿ ಅಂತ್ಯದ ಮೊಮೆಂಟಮ್ ನಿಮಗೆ ಎಷ್ಟು ಸಿಕ್ಕಿತು? 0 kg ಮೀಟರ್ ಪರ್ ಸಿಗ್ತದೆ. ಮೀಟರ್ ಪರ್ ಸೆಕೆಂಡ್ ನಿಮಗೆ ಸಿಕ್ಕಿದ್ದು. ನೀವಂದರೆ ಇವತ್ತಿನ ತರಗತಿಯಲ್ಲಿ ಕಲ್ತದಂದರೆ ಗೆಲಿಲಿಯೋನ ತತ್ವ ಅಂದರೆ ಏನು ಅಂತ ಕಲ್ತಿದ್ದೀರಿ. ಅದೇ ರೀತಿಯಲ್ಲಿ ನ್ಯೂಟನನ ನಿಯಮ ಕಲ್ತಿದ್ದೀರಿ. ಅದೇ ರೀತಿಯಲ್ಲಿ ಜಡತ್ವ ಅಂದರೆ ಏನು ಅಂತ ಕಲ್ತಿದ್ದೀರಿ. ಜಡತ್ವ ಅಂದರೆ ಒಂದು ವಸ್ತುವಿಗೆ ಸ್ಥಿತಿ, ಅದರ ನಿಶ್ಚಲ ಸ್ಥಿತಿ ಅಥವಾ ಸರಳ ರೇಖೆಯಲ್ಲಿರುವ ಏಕರೀತಿಯ ಚಲನೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲದ ಸ್ಥಿತಿಯನ್ನೇ ಜಡತ್ವ ಅಂತ ಹೇಳ್ತೇವೆ. ಅದು ನಿಶ್ಚಲ ಸ್ಥಿತಿಯಲ್ಲಿರೋದು. ಅಂಥದ್ದನ್ನು ನಾವು ಏನು ಅಂತ ಹೇಳ್ತೇವೆ? ಜಡತ್ವ ಅಂತ ಹೇಳ್ತೇವೆ. ಜಡತ್ವಕ್ಕೆ ಮತ್ತು ನೀವು ಮೊಮೆಂಟಮ್ಗೆ ಸಂಬಂಧಿಸಿದ ಲೆಕ್ಕಗಳನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ನೋಡಿದ್ದೀವಿ. ಇನ್ನು ನಾವು ನ್ಯೂಟನ್ನ 2ನೇ ನಿಯಮದ ಬಗ್ಗೆ ನಾವು